ಅಂಕಗಳ ಬಂಡಲ್ ಇಲ್ಲಿ ಬಂದು ಬಿಡಿತು. ಶಿಕ್ಷಕರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಬಾಚ್ಕೋಬೇಕು ಅಂತ ತೆಗೆದುಕೊಂಡು ಹೋಗಿ ಇದ್ದಾಗ ನಾವು ಮಿತಿ ಮೀರಿದ ಪ್ರಯತ್ನಗಳನ್ನು ಮಾಡ್ತೇವೆ. ಆಮೇಲೆ ಯಾರಾದ್ರು ಹತ್ರ ಇದ್ರೆ ಫ್ರೆಂಡ್ಸ್ ಹೇಳ್ಬಿಟ್ಟು ಗೋಳಿ ಚೀಲ ಇರ್ಬೇಕಪ್ಪ, ಈ ಬ್ಯಾಗು ಗೀಗು ಹಂಗೆ ನಿನ್ ಜೊತೆ ಇನ್ನೊಂದಿಬ್ರು ಅವ್ರನ್ನು ನಮಗೆಲ್ಲ ಸ್ವಲ್ಪ ಪುಕ್ಸಟ್ಟೆ ಫ್ರೀ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಜನಕ್ಕೆ ಅಲ್ವಾ, ತುಂಬ್ಕೊಂಡು ಹೋಗ್ತೀವಿ. ಬಟ್ ಆಕ್ಚುಲಿ ಈ ಹಣಕ್ಕಿಂತ ಇದು ತುಂಬಿಕೊಂಡು ಹೋಗೋಕ್ಕೆ ನನ್ನ ಅಂದಾಜು ಹೇಳ್ತೀನಿ. ಈಗ ನಾನು ಒಂದು 2,000 ಜನ ಸಾಧಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ದೀನಿ. ನನ್ನ ಒಂದು ರಿಸರ್ಚ್ ಹೇಳಿದ್ರೆ ಒಬ್ಬ ಮನುಷ್ಯ 1,000 ವರ್ಷ ಬದುಕಿದ್ರು, ದಿನಾ ನೀವು ಇದಕ್ಕೆ ಏನಾದರೂ ಮೆಟೀರಿಯಲ್ ಹಾಕಿದ್ರು ನಾವು 1,000 ವರ್ಷ ಬದುಕಿದಷ್ಟು ಕೆಪಾಸಿಟಿ ಇದಕ್ಕಿದೆ ಅಂತ ನನಗೆ ಅರ್ಥ ಆಗಿದೆ. ಪಾಯಿಂಟ್. ಆದರೆ ನಾವು 100 ಆವ್ರೇಜ್ ಆಜುಬಾಜು ಇದ್ದೀವಿ. ಅಷ್ಟು ಅಂದರೆ ಅದರರ್ಥ ನಮ್ಗೆ ಇನ್ನೂ 10 ಟೈಮ್ಸ್ ಜಾಸ್ತಿ ಇದೆ. ದಿನ ಹಾಕ್ಕೊಂಡ್ರು ಆದರೆ ನಾವು ದಿನ ಹಾಕೋತಾ ಇಲ್ಲ. ಅದೇ ಮಾಡ್ತಾ ಇರೋ ಪಾಠನೇ ಇನ್ನೊಂದು ಸ್ವಲ್ಪ ನಾವು ಡಿಫ್ರೆಂಟ್ ಆಗಿ ಮಾಡಿದ್ರು ನಿಮ್ಮ ಕ್ರಿಯೇಟಿವಿಟಿ ಬೇರೆ ಆಗಿದೆ. ನಾನಿದು 5ನೇ ಜಿಲ್ಲೆ 5ನೇ ಥರನೇ ಪಾಠ ಮಾಡ್ತಾ ಇದ್ದೀನಿ. ಅದು ಗೆಟಿಂಗ್ ಅ ಪಾಯಿಂಟ್. ಯಾಕಂದ್ರೆ ನನಗೆ ಬೋರಾಗಿ ಬರೋಲ್ಲ, ನನ್ನ ಪಾಠ ನನಗೆ ಬೋರಾಗಿ ಬರೋದು. ಓಕೆ ಸ್ನೇಹಿತರೆ, ಈ ಮೈಂಡ್ಗೆ ಅಷ್ಟು ಕೇಪಬಿಲಿಟಿ ಇದೆ. ಈ ಮೈಂಡ್ನಲ್ಲಿ ಇಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನ ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ತಾ ಹೋದ್ರೆ ದಿನ ಅದರ ಹಸಿವು ಕಡೆ ಗಮನ ಕೊಟ್ಟರೆ, ನಾನು ಇಂಟರ್ವ್ಯೂ ಉದಾಹರಣೆ ಹೇಳಿದೆ, ದೇವರು ನನಗೆ ಸಿಕ್ತು ಹೇಳೋದ, ಯಾಕೆ ದೇವ್ರೆ ಈಗ ಹೆಂಗೋ ಹೊಟ್ಟೆ ಹೊರ್ಕೊಂಡು ಹೆಂಗೋ ಬದುಕ ಕೊಟ್ಬಿಡಾಗ, ಎಲ್ಲಿ ಯಾರು ದಿನ ಹಸುವನ್ನ ಇಂಗಿಸ್ಕೊಳಕ್ ಟ್ರೈ ಮಾಡ್ತಾರೆ. ನೀವು ಯಾವುದೇ ಪ್ರೊಫೆಷನ್ ಸಿ, ಬರೀ ಹಣದಲ್ಲಿ ಒಂದರಲ್ಲಿ ಕಳೆಯಲ್ಲ. ನಾವು ಜನಪ್ರಿಯತೆಯಲ್ಲಿ ಹೇಳ್ತೀವಿ, ನೀವು ಎಷ್ಟು ಜನಕ್ಕೆ ರೀಚ್ ಆಗ್ತೀರಿ ಅನ್ನೋದ್ರ ಮೇಲೆ ಹೇಳ್ತೀವಿ. ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನೀವೇನೋ ಮಾತಾಡಬೇಕಾದ್ರೆ ನೀವು ಮಾತಾಡಿದ್ರೆ ನಿಮ್ಮ ಮಾತುಗಳ ಮೂಲಕ ನಿಮ್ಮ ವ್ಯಕ್ತಿತ್ವನ ಅಳಿತೀವಿ. ನೀವು ಯಾವುದ್ರಲ್ಲಾದ್ರೂ ಕೆಲವರು ಟಾಪ್ ಹೋಗ್ಬೋದಲ್ವಾ, ಯೋಚನೆ ಮಾಡಿ. ಸೊ ಇದನ್ನ ಬಳಸಿದಾಗ ಮಾತ್ರ ನಾವು ಟಾಪ್ಗೆ ಹೋಗೋಕ್ಕೆ ಆಗ್ತದೆ. ಸೊ ಆ ಹಸಿವನ್ನ ಹೆಚ್ಚಿಸೋದು ಹೇಗೆ? ನಾನು ನಿರಂತರವಾದ ವಿದ್ಯಾರ್ಥಿ ಆಗಿದ್ದ, ಒಬ್ಬ ಕಂಟಿನ್ಯೂಸ್ ಲರ್ನರ್ ಆದಾಗ ನಾನು ದಿನ 1 ಗಂಟೆ 2 ಗಂಟೆ 3 ಗಂಟೆ ಏನೋ ಕಲಿತಾ ಇರ್ತೀನಿ. ಎಲ್ಲದರಲ್ಲೂ ಕಲಿತಾ ಇರ್ತೀನಿ, ಎಲ್ಲ ಓದೇ ಕಲಿತಾ ಇರ್ತೀನಿ, ಅಲ್ಲಿ ಓದೇ ಕಲಿತಾ ಇರ್ತೀನಿ, ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಪ್ರಯತ್ನ ಪಡ್ತಾ ಇರ್ತೀನಿ. ಯಾರೋ ವ್ಯಕ್ತಿಗಳು ಸಿಗ್ತಾರೆ, ಅದು ಯಾರೇ ವ್ಯಕ್ತಿ ಆಗಲಿ, ಆ ವ್ಯಕ್ತಿಯಲ್ಲಿ ಇರುವಂತಹ ಪಾಸಿಟಿವ್ ಆಸ್ಪೆಕ್ಟ್ ನಾವು ಇಂಬೈಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ರೆ, ವಾವ್ ಇವತ್ತು ಒಳ್ಳೆ ವ್ಯಕ್ತಿ ಸಿಕ್ಕಿದ್ರು ನಮಗೆ. ಯಾರು ಹೂವೇ ನಾವೇನು ಅನ್ಕೊಂಡಿದ್ದೀವಿ, ಯಾವುದೋ ದೊಡ್ಡ ಪೋಸ್ಟಲ್ಲಿ ಇದ್ರೆ ಅವ್ರ ಹತ್ರ ಮಾತ್ರ ಬುದ್ಧಿ ಇರ್ತದೆ ಅಂತ. ಪುಟ್ಟ ಮಕ್ಕಳಲ್ಲಿ ಇರ್ತದೆ. ಅವ್ರು ಯಾವುದೋ ಒಂದು ಮುತ್ತಿನ ಮಾತನ್ನ ನಮ್ಗೆ ಹೇಳ್ತಾರೆ. ನಾನು ಕಲೀಲೇಬೇಕಂತ ನಿನಗೆ ಮನೋಧರ್ಮ ಇದ್ರೆ ನಾನು ಕ್ಯಾಚ್ ಹಾಕೋಬೇಕಲ್ಲ. ಆ ಮಗು ಎಂತ ಚೆನ್ನಾಗಿ ಹೇಳ್ತಲ್ಲ, ಎಷ್ಟು ಚೆನ್ನಾಗಿ ನನ್ನ ಮುಂದೆ ಪ್ರೆಸೆಂಟ್ ಮಾಡಲ್ಲ. ನಮ್ಮ ಮಕ್ಕಳು ಕೆಲವೊಂದ್ಸರಿ ನಮ್ಮ ಬಗ್ಗೆ ಅಪ್ಪ ನೀನು ಸರಿ ಇಲ್ಲ ಇದ್ದು ನಿಂಗೆ ಅಂತ ಹೇಳಿದ್ರೆ, ಆ ಮಗು ಸರಿಯಾಗಿ ಹೇಳ್ತಾ ಇದ್ರೆ, ನಾನು ತಿದ್ಕೊಳ್ಳೋ ಮನಗುಣ ಇದ್ರೆ ನಾನು ದೊಡ್ಡ ಮನುಷ್ಯ ಆಗ್ತೀನಿ. ಓಕೆ, ಸೊ ನನ್ನ ಜ್ಞಾನದ ಮೂಲ ಹಾಗೆ ಹೇಳಿದಾಗೆ ಸಂಭಾಷಣೆ, ಮಾತಾಡ್ತಾ ಇನ್ನೊಬ್ಬರನ್ನ ಪ್ರಶ್ನೆ ಕೇಳ್ತಾ ಪ್ರಶ್ನೆ ಚುಟ್ಟಾಗಿರುತ್ತೆ, ಉತ್ತರ ದೊಡ್ಡದಿರುತ್ತೆ. ಆದರೆ ಇಷ್ಟು ಕೇಳಿಬಿಟ್ರೆ ಎಷ್ಟು ಸಿಗ್ತದೆ ನನಗೆ. ಹಾಗೆ ಪಾಯಿಂಟ್. ಯಾಕಂದ್ರೆ ಈಗ ಪುಸ್ತಕದ ಸೀರೀಸ್ ಕೂಡ ಮಾಡ್ತಾ ಇದ್ದೇನೆ. ನಾನೆಲ್ಲ ಕೇಳಿರೋದು ಚೋಟ್ ಪ್ರಶ್ನೆ.
ಉತ್ತರ ಇಷ್ಟಿಷ್ಟು ಬಂದಿದೆ ನನಗೆ. ಓಕೆ, ಸೊ ದೂರದರ್ಶನದಲ್ಲಿ ಸಂದರ್ಶನ ಮಾಡಿದ ಒಂದು 16 ಸಾಧಕರದ್ದು ಸಾಧಕರ ಚಂದನ ಅಂತ ಒಂದು ಕೃತಿ ಬಂದಿದೆ. ಸಾಹಿತಿಗಳೊಂದು ಅದು ಜನ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಲ್ಪ್ ಆಗೋದು ಒಂದು 10 ಜನ ಸಂದರ್ಶನ ಮಾಡಿದ್ದು. ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ ಅಂತ 2 ಅಂಡರ್ ಪ್ರಿಂಟ್ ಇದೆ. ನಾನೇ ಪ್ರೂಫ್ ರೀಡಿಂಗ್ ನೋಡೋಕ್ಕಾಗಿಲ್ಲ, ಜೊತೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಅದೆಲ್ಲ ಓದಿದಾಗ ನಂಗೆ ಅರ್ಥ ಆಗುತ್ತೆ, ಮಾತಲ್ಲಿ ಕಳೆದೋಗ್ತಿತ್ತು. ಟಿವಿಗೆ ಎಂಟ್ರ್ ಮಾಡಿದಾಗ ಏನೋ ರೆಕಾರ್ಡ್ ಮಾಡಿದ್ದು ಕಲಿಸಿತ್ತು, ಅದನ್ನು ಅಕ್ಷರ ರೂಪ ತಿಳಿಸಿ ನಾನು 2 ಸಲ 3 ಸಲ ಪ್ರೂಫ್ ನೋಡಿದಾಗ ಎಂತೆಲ್ಲ ಮುಖ್ಯ ವಾಕ್ಯಗಳಿದೆ. ನನಗೊಂದು ಆ ಥರದೊಂದು ಪದ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಡಾಕ್ಟರ್ ಶಶಿ ಮರಳಯ್ಯ ಕವಿ ಒಂದು ಮಾತಾಡಿದ್ರು ನನ್ನ ಇಂಟರ್ವ್ಯೂನಲ್ಲಿ. ತಿಂದ ಅನ್ನ ರಕ್ತವಾಗಬೇಕು, ಓದಿದ ಓದು ಜ್ಞಾನ ಆಗಬೇಕು ಅಂತ. ನಾನು ಆನ್ಲೈನ್ ಅವರಿಗೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಮಾತಾಡೋಕ್ಕೆ ವಿಷಯ ಕೊಟ್ಟೆ. ಅಂದರೆ ಎಂತೆಂಥದ್ದು ರಿಜಿಸ್ಟರ್ ಆಗಿರಲ್ಲ, ಮಾತಾಡೋಗಿರ್ತದೆ, ಮತ್ತೆ ಮತ್ತೆ ಬೆಲೆ ಹಾಕಿದಾಗ ಸಿಗ್ತದೆ ನಮಗೆ. ತಿಂದ ಅನ್ನ ರಕ್ತ ಆಗಬೇಕು, ಓದಿದ ಓದು ಜ್ಞಾನ ಆಗಬೇಕು. ನಾವು ಓದಿದ ಓದು ಮತಕ್ಕೆ ಬಯಸಾಟ ಆಗ್ತಾ ಇದೆ. ಅದು ಜ್ಞಾನ ಆಗ್ಬಿಟ್ರೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ, ಅದನ್ನ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಟ್ರೆ, ಈ ಒಂದು ಪರೀಕ್ಷೆ 100 ಪರೀಕ್ಷೆ ಸಿಗಲಿಲ್ಲ, ಉತ್ತರ ಬರೀತಾರೆ, ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹೇಗಾದ್ರೂ ತಿರ್ಗಂಬರ್ಗ ಕೊಟ್ಟಿದ್ರು ಪ್ರಶ್ನೆ, ವಿಷಯ ಅರ್ಥ ಆಗೋದಿರುತ್ತಲ್ಲ ನನಗೆ, ಆ ವಿಷಯವನ್ನ ಅರ್ಥ ಮಾಡಿಸೋದು ತುಂಬಾ ಮುಖ್ಯ ಆಗ್ತದೆ. ಸೊ ಮಾತಾಡ್ತಾ ಮಕ್ಕಳಿಗೆ ನಾವೊಂದು ಪುಟ್ಟ ಪ್ರಶ್ನೆ ಕೇಳಿದ್ರೆ ಅವ್ರ ಕುಟುಂಬದ ಲೆವೆಲ್ ನಮಗೆ ಗೊತ್ತಾಗೋಗ್ಬಿಡುತ್ತೆ, ಅವ್ರ ಸಮಸ್ಯೆ ಏನು ಅನ್ನೋದು ನಮಗೆ ಗೊತ್ತಾಗೋಗುತ್ತೆ. ಅದಕ್ಕೆಲ್ಲೋ ಒಂದು ಕಡೆ ನಮ್ಮ ಒಂದು ಜ್ಞಾನದಲ್ಲಿ ಒಂದು ಪುಟ್ಟ ಸೊಲ್ಯೂಷನ್ ಹೇಳಕ್ಕೆ ಟ್ರೈ ಮಾಡಿದ್ರೆ, ನೀನು ಹೀಗೆ ಮಾಡೋದು ಹೀಗೆ ಅಂತ ಒಂದು ಬೆನ್ ತಟ್ಟಿದ್ರೆ, ಒಂದು ಜಸ್ಟ್ ಒಂದು ಸ್ಮಾಲ್ ಪುಷ್ ಅವ್ರನ್ನ ಎಲ್ಲಿಗೋದ್ರು ತಗೊಂಡೋಗ್ಬಿಡುತ್ತೆ. ನಾನು ನನ್ನ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ. ಓಕೆ, ನನಗೆ ಈಗಾಗಲೇ ಹೇಳಿದೆ, ಒಂದೊಂದು ಮಾತುಗಳು IAS ಆಗಿದ್ದಾರೆ, ಕೆಲವರು MLA ಆಗಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಆಗ್ಬಿಟ್ರು, TV ಹೋಸ್ಟ್ಗಳಾಗ್ಬಿಟ್ರು. ಅವ್ರನ್ನ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟೆ. ಹಾಗಾಗಿ ಮತ್ತೊಬ್ಬರಿಗೆ ನಾವು ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಅಂಡರ್ಲೈನ್ ಮಾಡಬೇಕು. ಈಗ ನಾನು 15 ಜನ ಮಾರ್ಗದರ್ಶಕರು ಇಟ್ಕೊಂಡಿರ್ತೀನಿ ನನ್ನ ಜೀವನದಲ್ಲಿ. ಏನೋ ಬಂತು ದೊಡ್ಡ ದೊಡ್ಡ ಸಾಧನೆಗಳ ಪರಿಚಯ ಆಗಿರೋದ್ರಿಂದ ನೀವಿನ ಸ್ವಲ್ಪ ನನಗೆ ಅನುಭವ. ಏನೋ ಒಂದು ಸಣ್ಣ ವಿಷಯ ಇದ್ರು, ಸುಪ್ರೀಂ ಕೋರ್ಟ್ ಫಾರ್ಮರ್ ಜಸ್ಟಿಸ್ನೇ ಕೇಳಿಬಿಡ್ತೀನಿ ನಾನು, ಯಾವುದೊಂದು ಸಣ್ಣ ಲೀಗಲ್ ಇಶ್ಯೂ ಇದ್ರೆ ಈ ಜಯಪ್ರಕಾಶ್ ಆಗಲ್ಲ ಅಂತ. ಸೊ ಅದು ವಿಶ್ವಾಸ ಬೆಳೆಸಿದ್ರೆ ಅದು ಸಾಧ್ಯ. ಸೊ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಿಮ್ಮ ಜಿಲ್ಲೆಯಲ್ಲಿ ಇರೋರನ್ನ ಯಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರಪ್ಪ, ಅವ್ರ ಜೊತೆ ಒಂಚೂರು ಸಂಪರ್ಕ ಇಟ್ಕೊಂಡ್ರೆ, ಹೋಗ್ಬಿಟ್ಟು ಏನೋ ಬೇಡಪ್ಪ ಒಂದು ಸಣ್ಣ ಸನ್ಮಾನ ಮಾಡಿ ಬಂದ್ಬಿಟ್ರೆ, ಅಥವಾ ನಿಮ್ಮ ಮನೆಗೆ ಕರೆದು ಬಿಟ್ಟು ಒಂದು ಊಟ ಕೊಡಿಸ್ಬಿಟ್ರೆ ಸಾಧಕರನ್ನ, ಆ ಸಾಧಕರಿಗೆ ಒಂದು ಖುಷಿ ಸಿಗ್ತದೆ. ಹಾಗೇನೆ ಏನೋ ಒಂದು ಸಣ್ಣ ಪುಟ್ಟ ಡೌಟ್ ಇರ್ತದೆ, ಕೇಳಿದ್ರೆ ಫ್ರ್ಯಾಂಕ್ ಆಗಿ ನಿಮ್ಗೆ ಅವ್ರ ಅನುಭವ ಹೇಳ್ತಾರ ಇಲ್ಲ. ಈಗ ನಾವೇ ಎಲ್ಲ ಅನುಭವಿಸ್ಬೇಕು ಅಂದ್ರೆ ನಮ್ಗೊಂದು 1000 ವರ್ಷ ಸಾಕಾಗ್ತದೆ, ಈ 100 ವರ್ಷ ಸಾಕಾಗಲ್ಲ. ಗೈಡೆನ್ಸ್ ನ ಪಡ್ಕೊಳ್ಳೋಣ, ನಾವು ಬೇರೆಯವ್ರ ಗೈಡೆನ್ಸ್ ತಗೊಳ್ಳೋಣ, ಅದನ್ನು ಬೇರೆಯವ್ರಿಗೂ ನಾವು ನಮ್ಮ ಅನುಭವದಲ್ಲಿ ಬೇರೆಯವ್ರಿಗೂ ಕೊಡ್ಲಾಕೋಣ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮೆಂಟರಿಂಗ್, ಮಾರ್ಗದರ್ಶನ. ಓಕೆನಾ? ಮನೋಭಾವ, ಮನಸ್ಸಿಗೆ ಬರುವ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡಿ, ನೆಗೆಟಿವ್ಸ್ನೆಲ್ಲ ಪಕ್ಕಕ್ಕಿಟ್ಟು ಪಾಸಿಟಿವ್ಸ್ ಚಾನಲೈಸ್ ಮಾಡಿ, ಬೇಡ ನೆಗೆಟಿವ್ ನೀನಲ್ಲ ಇರ, ನನ್ಗೆ ಏನಿದ್ರು ಪಾಸಿಟಿವ್ ಬೇಕಂತ ಆ ಪಾಸಿಟಿವ್ನಷ್ಟೇ ನೀವು ಹಂಚ್ತಾ ಹೋದ್ರೆ, ಚಾರ್ಲಿ ಚಾಪ್ಲಿನ್ ಹೇಳಿದ ಮಾತು ನೆನಪಾಗುತ್ತೆ,
ನನ್ನ ದುಃಖ, ನನ್ನ ಅಳು ಆ ಮಳೆಯ ನೀರಿನಲ್ಲಿ ತೊಯ್ದು ಹೋಗಲಿ. ಆದರೆ ನಾನು ಜನರಿಗೆ ಯಾವಾಗಲೂ ನಗುಮುಖವನ್ನ ನಗಿಸುವುದನ್ನು ನಾನು ಕಾಯಕ ಮಾಡಿಕೊಂಡಿದ್ದೇನೆ. ನಮ್ದೇನೇ ಇರಲಿ, ವಾಟ್ ಎವರ್, ನಮ್ಮ ಫ್ಯಾಮಿಲಿದು ಮತ್ತೊಂದು ಇನ್ನೊಂದು ಆಸ್ ಎ ಪ್ರೆಸೆಂಟರ್ ಯಾರಿಗೂ ಬೇಕಿಲ್ಲ. ಇಲ್ಲಿ ಕಿಸ್ದೆ ಅಂತ ಹೇಳ್ತಾರೆ, ನಿಮ್ಗೇನೋ ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ವಾಟ್ ಈಸ್ ದಿಸ್ ಯು ಹ್ಯಾವ್ ಡನ್, ದಟ್ಸ್ ಇಟ್. ನಿಮ್ಮ ಜವಾಬ್ದಾರಿ ನೀವು ಸರಿಯಾಗಿ ಮಾಡ್ತಿದ್ರೆ ಯಾರು ಏನೇ ಕೇಳಿದ್ರಿ, ಎಷ್ಟೇ ರಿಪೋರ್ಟ್ ಕೇಳಿ, ಇನ್ನೊಬ್ರು ಯಾರು ಎಷ್ಟೇ ಇನ್ಸ್ಪೆಕ್ಷನ್ ಬರಲಿ, ಯಾರಿಗಾರ ಏನಕ್ಕೆ ಏನ್ ಮಾಡ್ಬೇಕಾ? ಬಿಕಾಸ್ ವೆನ್ ಯು ಆರ್ ಡೂಯಿಂಗ್ ಯುವರ್ ಡ್ಯೂಟಿ ಸರಿಯಾಗಿ ಮಾಡ್ತಾ ಇದ್ರೆ ಎಸ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಸಾಧ್ಯನಾ ಇಲ್ವಾ? ಅಲ್ಲ? ಸೊ ನೆಗೆಟಿವ್ ಕಂಡ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ಅವರು ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಹೇಳ್ತಾರೆ. ಆದರೆ ನಾನು ಅನುಭವಿಸೋದನ್ನ, ನಾನು ಹೇಳುವುದನ್ನ ನೇರವಾಗಿ, ಗಟ್ಟಿಯಾಗಿ, ಸ್ಟ್ರೈಟ್ ಆಗಿ, ಕನ್ನಡಿಯಂತೆ ಹೇಳೋದಕ್ಕೆ ಕಮ್ಯುನಿಕೇಶನ್ ಅನ್ನೋ ಪದ ನಮ್ಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನುವ ಒಂದು ಪದವನ್ನ ನಿಮಗೆ ಹೆಚ್ಚು ಪರಿಚಯಿಸ್ತಾ ಇದ್ದೀನಿ. ಅಸರ್ಟಿವ್, ದೃಢತೆಯ ಸಂವಹನ. ನನಗೆ ಏನು ಹೇಳಬೇಕು ಎನ್ನಿಸುತ್ತದೆ ಅದನ್ನು ನೇರವಾಗಿ, ಸ್ಪಷ್ಟವಾಗಿ ಹೇಳುವುದು. ಕ್ಲಿಯರ್? ಎಷ್ಟು ಬೇಗ ಬೇಕಲ್ಲ, ಯಾರಿಗಾದ್ರೂ ಅವ್ರ ಬಗ್ಗೆ ಹಿಂಗೆ ಹೇಳೋಕ್ಕೆ ಧೈರ್ಯ ಬೇಕಲ್ಲ. ನಿನಗೆ ಅರ್ಥ ಆಗ್ತಿದ್ರೆ ನೀ ಹೇಳಿ, ಕಾನ್ಫಿಡೆನ್ಸ್ ಬೇಕಾದ್ರೆ. ವಿಷಯ ಚೆನ್ನಾಗಿದೆಯಲ್ಲ, ಅಸರ್ಟಿವ್ ಕಮ್ಯುನಿಕೇಶನ್. ಇನ್ನೊಂದು ನಿರಂತರ ಕಲಿಕೆಗೆ. ಆ ನಿರಂತರ ಕಲಿಕೆ ಯಾಕೆ ಬೇಕು ಅಂದ್ರೆ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ಗೆ ಬೇಕು, ವ್ಯಕ್ತಿತ್ವ ಪರಿವರ್ತನೆಗೆ ನಿರಂತರ ಕಲಿಕೆ ಬೇಕು. ಹಾಗಾಗಿ ನಾನು ಪ್ರಪೋಸಲ್ ಕೊಟ್ಟಾಗ ಟೀಚರ್ಸ್ಗೆ ಏನು ಪಾಠ ಮಾಡಬೇಕು ಅಂತ, ಆಟಿಟ್ಯೂಡ್, ಅಸರ್ಟಿವ್ ಕಮ್ಯುನಿಕೇಶನ್, ಮೆಂಟರಿಂಗ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಕಂಟಿನ್ಯೂಸ್ ಲರ್ನಿಂಗ್. ಈ 4 ವಿಷಯವನ್ನಷ್ಟೇ ನಿಮಗೆ ಮಾತಾಡ್ತಾ ಇದೆ. ಕ್ಲಿಯರ್? ಸ್ಪಷ್ಟ ಆಯ್ತಾ? ಈ 4 ವಿಷಯಗಳ ಮೂಲಕ ನೀವು ನಿಮ್ಮ ಬದುಕನ್ನು ನಿರಂತರವಾಗಿ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯತೆ ಇದೆ. ಆ ಕಂಟಿನ್ಯೂಸ್ ಲರ್ನಿಂಗಿಗೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೆಲ್ಲರನ್ನು ನಮ್ಮ ವಾಟ್ಸಪ್ ಗ್ರೂಪ್ ಒಂದಕ್ಕೆ ಸೇರಿಸುವ ಮೂಲಕ ನಿರಂತರವಾಗಿ ನೀವು ನಮ್ಮ ಜೊತೆಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಒಂದು ವೇದಿಕೆಯನ್ನು ಅಧಿಕೃತವಾಗಿ ನಿರ್ಮಾಣ ಮಾಡಿದ್ದೇವೆ. ಕ್ಲಿಯರ್? ಸೊ ಇವತ್ತು ತರಬೇತಿ ನಾರ್ಮಲಿ ಅಲ್ಲಿ ಬಿಟ್ಬಿಡ್ತೇವೆ, ಬಟ್ ಫಾರ್ ಲೈಫ್ ಟೈಮ್ ನಾನು ಇರೋವರೆಗೂ ನೀವೆಲ್ಲ ನನ್ನ ಜೊತೆ ಇರ್ಬೋದು. ಸೊ ಶಿಕ್ಷಕರು ತುಂಬ ಪಾತ್ರ ಇದೆ ಅಂತ ನನಗೆ ಅರ್ಥ ಆಗಿದೆ ನಮ್ಮ ದೇಶ ಕಟ್ಟೋದು. ಆದರೆ ನಾವು ಇಲ್ಲ, ಯಾರ ರಾಜಕಾರಣಿಗಳು, ಧರ್ಮಾಧಿಕಾರಿಗಳು ಮಾಡ್ತಾರೆ, ಅವ್ರಿದಾರಲ್ಲ, ಬೋಧನೆ ಮಾಡ್ತಾರೆ, ಅವ್ರಿದಾರಲ್ಲ ಸಾರ್. ನಾವು ನಮ್ಮ ಕಾಯಕ, ನೈಜವಾದ ಕಾಯಕ, ಸಂಬಳಕಾರರಿಂದ ಮಾಡ್ತಾರೆ ಕಾಯಕ, ಏನು ಪುಕ್ಸಟ್ಟೆ ಏನು ಮಾಡ್ತಾರೆ, ಅದನ್ನ ಬರೀ ಸಿಲೆಬಸ್ ಓರಿಯೆಂಟೆಡ್ ಬಿಟ್ಟ ಒಂಚೂರು ನೀವೊಬ್ಬ ವ್ಯಕ್ತಿ ಶಕ್ತಿಯಾಗಿ ಪ್ರಪಂಚಕ್ಕೆ ಅಲ್ಲ, ನನ್ನ ಆತ್ಮತೃಪ್ತಿಗೆ. ನಾವು ಆತ್ಮತೃಪ್ತಿಯ ಕೋಟ್ಯಾಧಿಪತಿಗಳು ಆಗೋದಕ್ಕೆ ಈ ಕ್ಷಣದಿಂದ ಸಾಧ್ಯ ಇದೆ. ಯಾಕೆಂದ್ರೆ ಎಲ್ಲ ಕೋಟ್ಯಾಧಿಪತಿಗಳು ನೆಮ್ಮದಿಯಿಂದ ಇಲ್ಲ. ಆದರೆ ಯಾವ ಪ್ರೊಫೆಷನಲ್ಲೂ ಇಷ್ಟು ವಾಪಸ್ ಸ್ಯಾಟಿಸ್ಫ್ಯಾಕ್ಷನ್ ವೈಸ್ ನನಗೆ ತಿಳಿದಂಗೆ ಇನ್ನೊಂದು ಪ್ರೊಫೆಷನ್ ಇಲ್ಲ. ಹೋಗ್ತೀರಾ ಮಕ್ಕಳು? ಹಲೋ, ಹೋಗ್ತೀರಾ? ಎಷ್ಟು ಜನ ಹೋಗ್ತೀರಿ? ಕೈ ಎಲ್ಲರ ಕೈ ಎತ್ಬಿಟ್ಟು ಜೋರಾಗಿ ಮೇಲೆ 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 ಎತ್ಬಿಟ್ಟು ನಿಮ್ಮ ಬೆನ್ನಿದೆ ಗೊತ್ತಲ್ಲ, ಬೆನ್ನಿಗೆ 3 ಸರಿ ತಟ್ಕೊಳ್ಳಿ. 3 ಸರಿ 3 ಟೈಮ್ಸ್. ಯಾಕೆ ನಾನೇ ತಟ್ಟಬೇಕು ಅಂತ ಆಸೆ, ಇವ್ರು ಒಬ್ಬರಿಗೆ ತಟ್ಬೇಕು ನಾನು. ಇವ್ರು ತಟ್ಕೊಂಡು ಸರ್, ಯಾಕೆಂದ್ರೆ ಅವ್ರ ಅಕ್ಕೇಲಿ ದುಡ್ಡು ಸಿಗುತ್ತೆ ಅಂತ ಯೋಚನೆ ಮಾಡ್ಬಿಟ್ರೆ, ಯಾಕಂದ್ರೆ ಅವ್ರು ಸ್ವಲ್ಪ ದುಡ್ಡಿನ ಬಗ್ಗೆ ಜಾಸ್ತಿ ಕಾಣಿಸ್ತಾರೆ. ಓಕೆ,
ಸ್ನೇಹಿತರೆ, ನಾಗಕೇಳಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಶಿಕ್ಷಕರಿರುವ ಹಳ್ಳಿ. ಆ ಹಳ್ಳಿಯಿಂದ ಬಂದಿದ್ದೀನಿ, ಆದರೆ ನಮ್ಮ ಕುಟುಂಬದವರು ಶಿಕ್ಷಕರಿಲ್ಲ. ಆದರೆ ಹೇಗೋ ಹಾಗೋ ಹೋಗಿ ಅದಕ್ಕೆ ಪೂರಕವಿರುವ ಹತ್ತಿರವಿರುವ ಒಂದು ಪ್ರೊಫೆಷನ್ಗೆ ನಾನು ಬಂದುಬಿಟ್ಟಿದ್ದೇನೆ. ಬಟ್ ನನಗೆ ಇದು ಅರ್ಥ ಆಗೋಯ್ತು, ಇದರಲ್ಲಿ ಇಷ್ಟೊಂದು ಕೋಟ್ಯಾಧಿಪತಿ ನಾನು ಬೇರೆ ಕಡೆ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಜಾಬ್ ಬಿಡಾಕ್ಬಿಟ್ಟಿದ್ದೆ. ಸೊ ಈಗ ತಂದ್ರೆ 7 ಲಕ್ಷ ಹಿಂಗೆ ನೇರ ಭೇಟಿಯಾಗ್ಬಿಟ್ಟಿದ್ವಿ. ಯಾಕಂದ್ರೆ ಹಾಗೆ ನೇರ ಓಕೆ. ಸೊ ಒಂದೊಂದ್ಸರಿ 100 ಜನರನ್ನು ಪರಿಚಯ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡು ಯಾರು ಇದ್ದೀರಿ ಅಲ್ವಾ? ಈಗ ನಾನೇ ರಾಜ ಅನ್ಕೊಂಡ್ರೆ ಎಸ್ 500 ಜನ ಹೊಸದಾಗಿ ಹೇಳಾಗೋದು. ಈಗ 15 ದಿನದಲ್ಲಿ ಇಟ್ ಈಸ್ ಹೌ ಯು ಥಿಂಕ್, ನೀವು ಹೆಂಗೆ ಆಲೋಚನೆ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈ 4 ವಿಷಯ ನಾನು ಸಂಜೆ ಒಳಗಡೆ ಅರ್ಥ ಮಾಡಿಸ್ತೇನೆ. ನೀವು ನನ್ನ ಜೊತೆಗೆ ಖಂಡಿತವಾಗಿ ಇದ್ದರೆ